ಹಲೋ ಫ್ರೆಂಡ್ಸ್, ಟೆಕ್ಸ್ಟಾರಿಂಗ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆ ಅಂತ ಏನು ಕರಿತೀವಿ, ಅದರಲ್ಲಿ ಒಂದು ನೇಮಕಾತಿಗಳು ಇರ್ತವೆ. ಅಂದರೆ ನೇಮಕಾತಿ ಇವಾಗ ಅಧಿಸೂಚನೆಯನ್ನು ಹೊರಡಿಸಿರ್ತಾರೆ. ನಾಳೆ ಅಂದರೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತದೆ. ಇದಕ್ಕೆ ಸಂಬಂಧಿಸಿದ ಸಂಪೂರ್ಣ ಡೀಟೇಲ್ ಈ ಒಂದು ತಿಳ್ಕೊತಾ ಹೋಗೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅನ್ಕೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪದರ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಬೋದು. ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಮತ್ತು ಏನೇನು ಕ್ವಾಲಿಫಿಕೇಷನ್ ಆಗಿರಬೇಕು ಅದೆಲ್ಲ ಈ ಒಂದು ತಿಳ್ಕೊತಾ ಹೋಗೋಣ. ಅದಕ್ಕಿಂತ ಮುಂಚೆ ಇದೊಂದು ಶಾರ್ಟ್ ನೋಟಿಫಿಕೇಷನ್ ಆಗಿರುತ್ತೆ. ಫುಲ್ ನೋಟಿಫಿಕೇಷನ್ ಇನ್ನೂ ಅವರು ಬಿಟ್ಟಿಲ್ಲ, ಶಾರ್ಟ್ ನೋಟಿಫಿಕೇಷನ್ ಬಿಟ್ಟಿದ್ದಾರೆ. ಶಾರ್ಟ್ ನೋಟಿಫಿಕೇಷನಲ್ಲಿ ಏನೇನಿದೆ ಅದನ್ನ ನೋಡ್ತಾ ಹೋಗೋಣ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಮೂಲ ವೃಂದಕ್ಕೆ 18 ಹುದ್ದೆಗಳು ಖಾಲಿದ್ದಾವೆ. ಕಲ್ಯಾಣ ಕರ್ನಾಟಕ ವೃಂದಕ್ಕೆ 7 ಹುದ್ದೆಗಳು ಖಾಲಿದ್ದಾವೆ. ಅಂದರೆ ನಾನ್ ಕಲ್ಯಾಣ ಕರ್ನಾಟಕಕ್ಕೆ 18 ಹುದ್ದೆ ಖಾಲಿದ್ದರೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ 7 ಹುದ್ದೆಗಳು ಖಾಲಿರ್ತವೆ. ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡು 7 ಹುದ್ದೆಗಳು ನಾನ್ ಕಲ್ಯಾಣ ನಾನ್ HKಗೆ 14 ಹುದ್ದೆಗಳು. ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮೂಲ ವೃಂದಕ್ಕೆ ಅಂದರೆ ನಾನ್ HKಗೆ 40, ಕಲ್ಯಾಣ ಕರ್ನಾಟಕಕ್ಕೆ 4 ಹುದ್ದೆಗಳು ಖಾಲಿರ್ತವೆ. ಇನ್ನು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ 63 ಹುದ್ದೆಗಳು ನಾನ್ ಕಲ್ಯಾಣ ಕರ್ನಾಟಕ ಖಾಲಿದ್ದಾವೆ. ಕಲ್ಯಾಣ ಕರ್ನಾಟಕ ಭಾಗಕ್ಕೆ 253 ಹುದ್ದೆಗಳು ಖಾಲಿರ್ತವೆ. ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಅಂದರೆ NWKSRTC ಅಂತ ಕರಿತೀವಿ, ಮೂಲ ವೃಂದಕ್ಕೆ 19 ಹುದ್ದೆಗಳು ಖಾಲಿದ್ದಾವೆ. ಕೃಷಿ ಮಾರಾಟ ಇಲಾಖೆಯಲ್ಲಿ 180 ಹುದ್ದೆಗಳು ಖಾಲಿದ್ದಾವೆ. ತಾಂತ್ರಿಕ ಶಿಕ್ಷಣ ಇಲಾಖೆ 50 ಹುದ್ದೆಗಳು ಮೂಲ ವೃಂದಕ್ಕೆ ಖಾಲಿ ಇದ್ದರೆ, ಇನ್ನು ಕಲ್ಯಾಣ ಕರ್ನಾಟಕ ಭಾಗಕ್ಕೆ 43 ಹುದ್ದೆಗಳು ಖಾಲಿ ಇರ್ತವೆ. ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಇಲ್ಲಿ 10 ಹುದ್ದೆಗಳು ಮೂಲ ವೃಂದ ಹುದ್ದೆಗೆ ಖಾಲಿ ಇರ್ತವೆ. ಒಟ್ಟು 387 ನಾನ್ HK ಭಾಗ ಖಾಲಿ ಇದ್ದರೆ 321 ಹುದ್ದೆಗಳು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಖಾಲಿ ಇರ್ತವೆ. ಸ್ನೇಹಿತರೆ, 9/10/2025 ಸ್ಟಾರ್ಟ್ ಆಗುತ್ತೆ. 1/11/2025 ಕೊನೆಯ ದಿನಾಂಕ ಇರುತ್ತೆ ಅಪ್ಲಿಕೇಶನ್ ಹಾಕೋದಕ್ಕೆ. ಇನ್ನು ಉಳಿದಿರುವಂಥ ಎಜುಕೇಷನ್ ಕ್ವಾಲಿಫಿಕೇಷನ್ನು ಮತ್ತು ಶುಲ್ಕ, ಪರೀಕ್ಷೆ ವಿಷಯಗಳಂದರೆ ಸಿಲೆಬಸ್ಸು ಎಲ್ಲನೂ ಅವರು ಒಂದು ಫುಲ್ ನೋಟಿಫಿಕೇಷನಲ್ಲಿ ಬಿಡ್ತಾರೆ. ಫುಲ್ ನೋಟಿಫಿಕೇಷನ್ ಬಂದಾಗ ಗೊತ್ತಾಗುತ್ತೆ ನಮಗೆ ಏನೇನೆಲ್ಲ ಇದೆ ಅಂತ. ಓಕೆ, ಇದು ಒಂದು OMR ಮೂಲಕ ನಿಮಗೆ ಅಂದರೆ ಆಫ್ಲೈನ್ ಎಕ್ಸಾಮ್ ಇರುತ್ತೆ, ಆನ್ಲೈನ್ ಇರೋದಿಲ್ಲ. ಇಲ್ಲಿನ ಥರಕ್ಕೆ 1.4 ಇಲ್ಲಿ ಕಡಿತ ಮಾಡಲಾಗುತ್ತೆ, ಅಂದರೆ ನೆಗೆಟಿವ್ ಸಹ ಇರುವಂಥದ್ದು. ಸ್ನೇಹಿತರೆ, ಈ ಥರ ಒಂದು ನೋಟಿಫಿಕೇಷನ್ ಬಂದಾಗ ನಮಗೆ ಗೊತ್ತಾಗುತ್ತೆ ಏನೇನು ಒಂದು ಸಿಲೆಬಸ್ ಇರುತ್ತೆ, ಎಜುಕೇಷನ್ ಕ್ವಾಲಿಫಿಕೇಷನ್ ಇರುತ್ತೆ ಮತ್ತು ಫೀ ಇರುತ್ತೆ ಅಂತ. ಇಲ್ಲಿ ನಾವು ಅಂದಾಜಲ್ಲಿ ನೋಡೋದಾದರೆ ಒಂದಷ್ಟು 10th ಮುಗಿಸಿದವ್ರಿಗೂ ಸಹ ಹುದ್ದೆಗಳಿರ್ಬೋದು, 12th ಮುಗಿಸಿದವ್ರಿಗೂ ಸಹ ಹುದ್ದೆಗಳಿರ್ಬೋದು ಮತ್ತು ಡಿಗ್ರಿ ಮುಗಿಸಿದವ್ರಿಗೂ ಸಹ ಹುದ್ದೆಗಳನ್ನು ಇಲ್ಲಿ ನಾವು ಕಾಣ್ಬೋದಾಗಿರುತ್ತೆ. ಸ್ನೇಹಿತರೆ, SD, FD ಈ ರೀತಿ ಹುದ್ದೆಗಳನ್ನು ಸಹ ನಾವು ಇಲ್ಲಿ ಕಾಣ್ಬೋದಾಗಿರುತ್ತೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಫುಲ್ ನೋಟಿಫಿಕೇಷನ್ ಬಂದಾಗ ಖಂಡಿತ ಇನ್ನೊಮ್ಮೆ ವಿಡಿಯೋ ಮಾಡಿ ನಾನು ತಿಳಿಸ್ತೀನಿ. ಮತ್ತು ನಾಳಿದು ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಯಾವ ರೀತಿ ಅರ್ಜಿಗಳನ್ನು ಸಲ್ಲಿಸೋದನ್ನು ಸಹ ವಿಡಿಯೋ ಮಾಡಿ ತಿಳಿಸ್ತೀನಿ. ಆದ್ದರಿಂದ ವಿಡಿಯೋನ ಕೊನೆದಾಗ ನೋಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸೋಣ. ಜೈ ಹಿಂದ್, ಜೈ ಕರ್ನಾಟಕ.